ಫ್ರೆಂಡ್ಸ್, ನಿಮಗೂ ಏನಾದರೂ ಈ ಅನುಭವ ಆಗಿದೆ ಕಮೆಂಟ್ ಮಾಡಿ. ಇವತ್ತು ಎಂಥ ತೊಂದರೆ ಆಗ್ತಾಯಿತ್ತು ಗೊತ್ತಾ, ಬಟ್ ಅದರಿಂದ ಬಚಾವಾಗಿದ್ದೀವಿ. ಏನು ಅಂತ ತಿಳಿಸ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿ. ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಟಿವಿ. ಬೆಳಗಿನ ಎಲ್ಲರಿಗೂ ಶುಭ ಮುಂಜಾನೆ. ವಿಡಿಯೋ ನಿಮ್ಗೆ ಆಲ್ರೆಡಿ ಲೇಟಾಗಿ ತಲುಪಿದೆ ಅಂದ್ಕೊತೀನಿ. ಲೇಟಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ, ಸಾರಿ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಶಿವನಿಗೆ 108 ಬಿಲ್ವಾರ್ಚನೆ ಪೂಜೆ ನಡೀತಾ ಇದೆ. ನಮ್ಮ ತಂದೆ ತಾಯಿ ಪೂಜೆ ಮಾಡ್ತಾ ಇದ್ದಾರೆ. ನೀವು ಎಲ್ಲರೂ ಶಿವನಿಗೆ ಭಕ್ತಿಯಿಂದ ಒಂದ್ಸಲಿ ನಮಸ್ಕಾರ ಮಾಡ್ಕೊಳ್ಳಿ. ನಿಮ್ಮ ಸಂಕಲ್ಪ ಎಲ್ಲ ಪೂರ್ತಿಯಾಗಲಿ. ಈಗ ಮಂಗಳಾರತಿ ಆಗ್ತಾ ಇದೆ. ಆ್ಯಕ್ಚುಲಿ ನಮ್ಮ ತಂದೆಗೆ ವಿಡಿಯೋ ಮಾಡೋದೇ ಇಷ್ಟ ಆಗಲ್ಲ, ಬಟ್ ಆದರೂ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ದೇವ್ರ ಮನೆ ತುಂಬ ಚಿಕ್ಕದು. ಚಿಕ್ಕದ್ರಲ್ಲೇ ಚೊಕ್ಕವಾಗಿ ಪೂಜೆ ಮಾಡಿದ್ದೀವಿ ಶಿವನಿಗೆ. ನಮ್ಮ ಕೈಯಲ್ಲಿ ಎಷ್ಟು ಭಕ್ತಿಯಿಂದ ಆಗುತ್ತೋ ಅಷ್ಟು ಪೂಜೆ ಮಾಡಿದ್ದೀವಿ. ಆ್ಯಕ್ಚುಲಿ ಇಲ್ಲಿಂದ ಜರ್ನಿ ಶುರುವಾಗುತ್ತೆ. ನಮ್ಮ ವಿಘ್ನ ವಿನಾಶಕ ಗಣೇಶನಿಗೆ ಹೂವು ಇಡುತ್ತಾ ಅವ್ರಿಗೆ ನಮಸ್ಕಾರ ಆಗ್ತಾ ಅವರ ಮಾವನ ಭೇಟಿಯಾಗೋದಕ್ಕೆ, ಅಂದರೆ ನಾವು ದೊಡ್ಡ ತಿರುಪ್ತಿಗೆ ಹೋಗ್ತಾ ಇದ್ದೀವಿ ತಿಮ್ಮಪ್ಪ ದರ್ಶನ ಮಾಡ್ಕೊಂಡು ಬರೋದಕ್ಕೆ ಅಂತ. ಹಾಗೆ ನಮ್ಮ ಗುರುಗಳನ್ನ ನೆನೆಸ್ಕೊಳ್ತಾ ಅವ್ರ ಆಶೀರ್ವಾದ ಕೇಳ್ತಾ ಮನೆ ಬಿಟ್ಟಿದ್ದೀವಿ. ಅಲ್ಲಿಂದ ಹೊರಡ್ತಾ ಅಲ್ಲಿ ನಮಗೆ ಹನುಮಾನ್ ಸಿಕ್ಕಿದ್ರು. ಅವ್ರಿಗೊಂದು ನಮಸ್ಕಾರ ಆಗ್ತಾ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರಲಿ ಅಂತ ಅವ್ರಿಗೊಂದು ಆಶೀರ್ವಾದ ಕೇಳ್ತಾ ಅಲ್ಲಿಂದ ಹೊರಟ್ರಿ. ಇಲ್ಲಿ ನಮ್ಮ ಅಕ್ಕ ಮತ್ತು ಅಕ್ಕನ ಮಗಳು ಇಬ್ಬರೂ ಅವರು ಬರ್ತಾಯಿದ್ರು. ಹಾಗಾಗಿ ಅವ್ರನ್ನೂ ಕರ್ಕೊಂಡು ಹೋಗ್ತಾ ನೋಡಿ ಹಾಯ್ ಮಾಡ್ತಿದ್ದಾರೆ. ಹಾಯ್ ಲಿಖಿತಾವ್. ನಾವು ಹೋಗ್ತಿರೋ ರೂಟು ಮಡವಾಳದ ಮೇಲೆ, ಅಂದರೆ ಮಡವಾಳ ಜಂಕ್ಷನ್ ಮೇಲೆ ಹೋಗ್ತಾ ಇದ್ದೀವಿ. ಮಡವಾಳ, ಕೋರಮಂಗ್ಲ ಈ ಕಡೆ ರೂಟಲ್ಲಿ ಹೋಗ್ತಾ ಇರೋದು. ಹೊಸಪೇಟೆ ಬರುತ್ತೆ. ಆಮೇಲೆ KR ಪುರಂ ಸಿಗುತ್ತೆ. KR ಪುರಂ ಇನ್ನೇನು ಸ್ವಲ್ಪದಲ್ಲೇ ರೀಚ್ ಆಗ್ತಾ ಇದ್ದೀವಿ. ಅಲ್ಲಿ ಆಲ್ಮೋಸ್ಟ್ ಇಷ್ಟೊತ್ತಿಗೆ ಎಲ್ಲ ಹೂವು ಮಾರ್ತಾ ಇರ್ತಾರೆ ಅಂತ ಹೇಳಿದರು. ನಾವು ಯಾವತ್ತೂ ಹೋಗೋದೇ ಇಲ್ಲ. ಇವತ್ತು ನೋಡ್ತಾ ಇದ್ದೀವಿ. ಸೇಮ್ ಮಾರ್ಕೆಟ್ ಥರನೇ ಇದೆ, ಬಟ್ ಮಾರ್ಕೆಟ್ ಅಷ್ಟು ಕ್ರೌಡ್ ಇಲ್ಲ, ಬಟ್ ಇದೆ. ನಮ್ಮ ಲಿಖಿತಗೋಸ್ಕರ ಅವ್ರ ಅಮ್ಮ ಮನೆಯಿಂದ ಮ್ಯಾಗಿ ಮಾಡ್ಕೊಂಡು ಬಂದಿದ್ರು. ಹಾಗಾಗಿ ಬಾಕ್ಸಲ್ಲಿ ಮ್ಯಾಗಿ ತಿಂತಾ ಇದ್ದಾಳೆ, ಹಶ್ವಾಗುತ್ತೆ ಅಂತ. ನಾವು ಹೋಗ್ತಿರೋದು ಆಲ್ರೆಡಿ ನಿಮಗೆ ಎಲ್ಲ ಹೇಳಿದ್ದೀನಿ, ದೊಡ್ಡ ತಿರುಪ್ತಿಗೆ. ತಿರುಮಲ ತಿಮ್ಮಪ್ಪ ಟೆಂಪಲ್ಗೆ ಹೋಗೋದು ಒಂದು ದಿವಸಕ್ಕೆ ಎಷ್ಟೋ ಲಕ್ಷಾಂತರ ಜನ ಇರ್ತಾರಂತೆ. ಇಷ್ಟು ಲಕ್ಷ ಇರುತ್ತೆ ಅಂತ ಅವರು ಯಾವಾಗಲೂ ಕೌಂಟ್ ಇಟ್ಕೊತಾರಂತೆ. ಅಷ್ಟು ರಶ್ಶು, ಅಷ್ಟು ಜನನ ಅದು ಹೇಗೆ ಅವರು ಅಲ್ಲಿ ಮೇಂಟೈನ್ ಮಾಡ್ತಿರೋ ಗೊತ್ತಿಲ್ಲ. ಜಸ್ಟ್ ಒಂದು 5 ಸೆಕೆಂಡ್ ಅಷ್ಟೇ ವಿಂಡೋ ಓಪನ್ ಮಾಡಿದೆ ನೋಡಿ, ಸೌಂಡಿಗೆ ಇರೋಕ್ಕೆ ಆಗ್ತಾಯಿಲ್ಲ. ಹೆವಿ ಗಾಳಿ ಸೌಂಡು, ಮೋಡ ಬೇರೆ ಮುಚ್ಕೊಂಡು ಬಿಟ್ಟಿದೆ. ಅದರಲ್ಲೇ ಗಾಡಿ ಓಡಿಸ್ತಾ ಇದ್ದಾರೆ. ಈಗ ಬೆಳಗಿನ ಜಾವ ಆಲ್ರೆಡಿ 6:30 ಆಗಿದೆ. ಸರಿ ಟೀ ಕುಡ್ಕೊಂಡು ಹೋಗೋಣ ಅಂತ ಎಲ್ಲರೂ ಕೇಳಿದ್ರು. ಹಂಗಾಗಿ ಅವರು ಹೆಂಗೂ ಕಾರ್ ಓಡಿಸೋರು ಆಲ್ಮೋಸ್ಟ್ ಟೀ ಕುಡಿಯೋದು ಜಾಸ್ತಿ ಅಲ್ವಾ, ಹಾಗಾಗಿ ಬಿಸಿ ಬಿಸಿ ಟೀ ರೆಡಿ ಆಗ್ತಾಯಿದೆ. ಆ ಕಡೆ ಆಲ್ರೆಡಿ ಮಸಾಲೆ ದೋಸೆಗೆ ರೆಡಿ ಮಾಡ್ಕೊಳ್ತಿದ್ದಾರೆ. ಬೆಳಗ್ಗೆನೇ ಟಿಫನ್ ಕೂಡ ಎಲ್ಲ ತಿನ್ನೋರು ಇರ್ತಾರೆ, ತುಂಬ ಜನಕ್ಕೆ ಹಶ್ವಾಗ್ತಿರುತ್ತಲ್ಲ, ಹಾಗಾಗಿ ಟಿಫನ್ ಕೂಡ ಈ ಹೋಟ್ಲಲ್ಲಿ ಸಿಗುತ್ತೆ ಅಂತ ಹೇಳ್ತಾಯಿದ್ರು. ಫ್ರೆಂಡ್ಸ್, ನಿಮ್ಗೆ ಯಾವತ್ತಾದ್ರೂ ಈ ಅನುಭವ ಆಗಿದೆ ನನಗೆ ದಯವಿಟ್ಟು ತಿಳಿಸ್ಕೊಡಿ. ಯಾಕಂದರೆ ನಾವು ಫಸ್ಟ್ ಹೋಗಿರ್ತೀವಿ, ನಾವು ಹೋದ್ಮೇಲೆ ತುಂಬ ಜನ ಬರ್ತಾರೆ. ನಮಗನ್ಸುತ್ತೆ ಏನಂತ, ನಾವು ಹೋಗಾದ್ಮೇಲೆ ಇಷ್ಟು ಜನ ಬರ್ತಾ ಇದ್ದಾರೆ ಅಂತ. ಬಟ್ ಇದು ಏನು ಅಂತ ಗೊತ್ತಿಲ್ಲ. ನಿಮ್ಗೇನಾದ್ರು ಅನಿಸಿದೆ ಕಮೆಂಟ್ ಮಾಡಿ. ಅಲ್ಲಿಂದ ಹೊರಟಾದ್ಮೇಲೆ ವೆದರ್ ನೋಡಿ ಹೇಗಿದೆ ಅಂತ. ತುಂಬ ಕಾರ್ ಓಡ್ಸೋಕ್ಕೆ ಆಗ್ತಾಯಿರಲಿಲ್ಲ, ಕಾಣಿಸ್ತಾನೆ ಇರಲಿಲ್ಲ. ಮಂಜು ತುಂಬ ಆಗಿಬಿಟ್ಟಿತ್ತು. ಎಷ್ಟು ಸ್ಪೀಡಲ್ಲಿ ಅಂದರೆ ಮ್ಯಾಕ್ಸಿಮಮ್ 60 ಕಿಲೋಮೀಟರಲ್ಲೇ ಕಾರ್ ಓಡ್ಸೋಕ್ಕಾಗ್ತಾ ಇರೋದು. ಈ ಕಾರ್ ಓಡಿಸೋರಿಗೆ, ಅಂದರೆ ಡ್ರೈವಿಂಗಲ್ಲಿ ಓಡಿಸೋರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಆ ಡ್ರೈವಿಂಗ್ ಅದು ಹೇಗೆ ಓಡಿಸ್ತಾರೋ ಅನಿಸುತ್ತೆ. ನಮ್ಗೆ ಒಂದು ದಿವಸ ಹೋಗೋದಕ್ಕೆ ಈ ಥರ ಕಷ್ಟ ಅನಿಸುತ್ತೆ, ಬಟ್ ಡೈಲಿ ಹೋಗೋರು ಅದು ಅವ್ರ ಹ್ಯಾಟ್ಸ್ ಆಫ್ ಅಪ್ಪ. ನಮ್ಮ ಲಿಖಿತ ನಾವು ಮಾತಾಡೋಣ ಅಂತ ಹೇಳಿ ವಿಡಿಯೋ ಮಾಡೋಣ ಅಂತ ಹೇಳ್ತಾಯಿದ್ಲು. ಸರಿ, ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ನೋಡಿ ಹೀಗೆ ಸ್ಮೈಲ್ ಕೊಡ್ತೀವಿ. ಎಲ್ಲಿ ಹೋಗ್ತೀವಿ ಅಂತ ಅವಳು ಹೇಳ್ತಾಳಂತೆ. ಪ್ಲೀಸ್ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ಅದೇ ಏನೇ ಹೇಳಿ, ರೋಡ್ ಮಾತ್ರ ಅಲ್ಟಿಮೇಟ್. ಅಂದರೆ ಎಷ್ಟು ಚೆನ್ನಾಗಿದೆ ಅಂದರೆ, ಸೆಂಟ್ರಲ್ ಮಾತ್ರ ಒಂದು ಹಾಫ್ ಆನ್ ಅವರ್ 1 ಅವರ್ ಚೆನ್ನಾಗಿರಲಿಲ್ಲ. ಅದರ್ವೈಸ್ ರೋಡ್ ತುಂಬ ಚೆನ್ನಾಗಿದೆ. ದೊಡ್ಡ ತಿರುಪತಿ ರೋಡು, ಹೈವೇ ರೋಡ್ ಸೂಪರಾಗಿದೆ. ನನ್ನ ಡ್ರೀಮ್ ಕಾರ್ ಹೋಗ್ತಾ ಇದೆ. ಓಕೆ, ಹಾಗೆ ಬರ್ತಾ ವಾಶ್ರೂಮ್ಗೆ ಹೋಗಬೇಕು ಅಂದ್ಲು ಲಿಖಿತ. ಅಲ್ಲಿ ನಿಲ್ಲಿಸಿದಾಗ ಹೋಟ್ಲು ಪಕ್ಕ ಜಾರ ಬಂಡಿ ಇದೆಲ್ಲ ಇತ್ತು. ಆಲ್ರೆಡಿ ಆಟಾಡ್ತಾ ಇದ್ದಾಳೆ.
ನೀವು ಯಾರಾದರೂ ಈ ಥರ ಅಲ್ಲಿ ಹೋದಾಗ ಈ ಥರ ಜಾರಬಂಡಿ ಎಲ್ಲ ಇದ್ದಾಗ ಆಟ ಆಡಿದರೆ ತಿಳಿಸಿ. ಮತ್ತು ಇದು ಆಡುವಾಗ ನಿಮಗೆಲ್ಲ ಏನೇನು ನೆನಪಾಗುತ್ತೆ, ಇದು ನೋಡಿದಾಗ ಎಷ್ಟು ಖುಷಿ ಆಗ್ಬೋದು ಅಂತ ಕಮೆಂಟ್ ಮಾಡಿ. ಅಲ್ಲಿ ಇನ್ನೊಂದು ಅದ್ಭುತ ನಡೀತು ನೋಡಿ. ಸ್ವಾಮಿಗಳು ಮಾಲೆ ಹಾಕ್ಕೊಳ್ತಾ ಬಂದಿರೋರು ಅವಾಗ ತಾನೇ ಬಂದರು. ಅವರು ಉಯ್ಯಾಲೆ ಆಡ್ತಾ ಇದ್ದಾರೆ. ತುಂಬ ತುಂಬ ಖುಷಿ ಆಯಿತು. ಅಂದರೆ ಜೀವನದಲ್ಲಿ ಎಷ್ಟು ದೊಡ್ಡವರಾಗಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಯಾವ ಥರ ಇರ್ತೀವಿ, ನಮ್ಮ ಮನಸ್ಸು ಯಾವ ರೀತಿಯಲ್ಲಿರುತ್ತೆ. ಇವಾಗಿನ ಜನ್ರೇಷನಲ್ಲಿ ಇವಾಗಿನ ಕಷ್ಟ ಸುಖ ಜವಾಬ್ದಾರಿ ಮತ್ತು ಮನೆ ಜವಾಬ್ದಾರಿಗಳಲ್ಲಿ ಎಲ್ಲವನ್ನು ಮರ್ತೋಗ್ಬಿಟ್ಟಿರ್ತೀವಿ. ದುಡಿ 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 ದುಡ್ಡು ಮಾಡು ಮಾಡು ಅನ್ನೋದೇ ಇರುತ್ತೆ. ಅಂಥದ್ರಲ್ಲಿ ಎಲ್ಲಾದರೂ ಈ ಥರ ಹೊರಗಡೆ ಬಂದಾಗ ನಾವು ಖುಷಿಯಾಗಿದ್ದು ಕಾಲ ಕಳಿಬೇಕು ಅಂತ ನಾನು ಅಂದ್ಕೊಳ್ತೀನಿ. ನೀವೇನಂತೀರ ಹೇಳಿ. ಆಲ್ರೆಡಿ ನೋಡಿದ್ರೆ ಟೈಮು 8 ಗಂಟೆ ಆಗೋಗಿದೆ. ರೋಡ್ ನೋಡಿದ್ರೆ ತುಂಬ ಚೆನ್ನಾಗಿದೆ ಅಂದೆ, ಆದರೆ ದಾವಣಗೆರೆ ಎಲ್ಲಿರೋ ರೋಡು ಅಷ್ಟು ಚೆನ್ನಾಗಿಲ್ಲ. ಯಾಕಂದರೆ ಇಲ್ಲಿ ಈ ರೋಡಲ್ಲಿ ಏನು ಒಂದೇ ಒಂದು ಪ್ರಾಬ್ಲಮ್ ಅಂದರೆ ರೋಡಲ್ಲಿ ಗ್ರಿಪ್ ಸಿಗೋದಿಲ್ವಂತೆ. ಅದು ಓಡಿಸೋರಿಗೆ ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಸ್ಕಿಡ್ ಥರ ಆಗುತ್ತೆ. ಹಾಗಾಗಿ ಹುಷಾರಾಗಿ ನಿಧಾನಕ್ಕೆ ಬಂದಿದ್ದೀವಿ. ಬಟ್ ರೋಡ್ ಚೆನ್ನಾಗಿದೆ, ಬಟ್ ರೋಡು ಇದು ನೆಲ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಇವಾಗ ತಿರುಪತಿ ಸಿಟಿ ಒಳಗೆ ಹೋಗಲ್ಲ ನಾವು, ಅದು ಬಸ್ಸಲ್ಲಿ ಹೋದ್ರೆ ಹಂಗೆ ಹೋಗುತ್ತೆ, ನಾವು ಹಂಗೆ ಹೋಗ್ಬೇಕು. ಫ್ರೆಂಡ್ಸ್, ವೆಲ್ಕಮ್ ಟು ದೊಡ್ಡ ತಿರುಪತಿಗೆ ಎಲ್ಲರಿಗೂ ಸ್ವಾಗತ. ಇಲ್ಲಿಂದನೇ ದೊಡ್ಡ ತಿರುಪತಿ ಸ್ಟಾರ್ಟ್ ಆಗಿದೆ ನೋಡಿ. ನನಗೆ ಅಂದರೆ ಕರೆಕ್ಟಾಗಿ ಗೊತ್ತಿಲ್ಲ ಎಲ್ಲೆಲ್ಲಿ ಏನೇನಿದೆ ಅಂತ. ಎಲ್ಲ ಮೂವ್ ಆದಮೇಲೆ ಹೇಳ್ತಾಯಿದ್ರು ಇಲ್ಲಿ ಇದಿದೆ ಅಂತ ನಮ್ಮ ತಂದೆ ಅಂತ ಇದ್ರು. ಬಟ್ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಎಲ್ಲ ಜಂಪ್ ಆಗಿಬಿಡ್ತು. ನಮ್ಮಮ್ಮನಿಗೆ ಇವಾಗ ನೆನಪಾಗ್ತಿದೆ. ಅವ್ರಿಗೆ ಕನಸು ಬಿದ್ದಿರೋದು ಇವಾಗ ಹೇಳ್ತಾ ಕೂತಿದ್ದಾರೆ. ವಿಡಿಯೋ ಮಾಡ್ತಾ ಇರುವಾಗ, ಮನೇಲಿರುವಾಗ ಹೇಳೋದಿಲ್ಲ, ಇಲ್ಲಿ ಬಂದಾಗ ಎಲ್ಲ ನೆನಪಾಗ್ತಿದೆಯಂತೆ ಈಗ ಹೇಳ್ತಾರೆ. ಅದು ಕನಸು ಬಿತ್ತು, ಈ ಥರ ಕನಸು ಬಿತ್ತು ಅಂತ. ಎಂಟ್ರಿ ಬಂದು ಇಲ್ಲಿಂದನೇ ದೊಡ್ಡ ತಿರುಪತಿಗೆ. ಹಾಗಾಗಿ ವೆಹಿಕಲ್ಸ್ ಎಲ್ಲ ಹೋಗ್ತಾ ಇದೆ. ಗಾಡಿಗಳು ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಂದ್ಕೊಳ್ತೀವಿ. ಜನ ಯಾರೂ ಇರೋದಿಲ್ಲ, ರಶ್ಶೇ ಇರಲ್ಲ ಅಂತ ಹೇಳ್ಕೊಳ್ತಾ ಬಂದಿದ್ದಾರೆ. ನೋಡಬೇಕು. ಇಲ್ಲಿ ನಡ್ಕೊಂಡು ಹೋಗ್ತಾರಲ್ವ, ಅಂದರೆ ಇಟ್ಲಲ್ಲಿ ಯಾರ್ಯಾರು ಹತ್ಕೊಂಡು ಹೋಗ್ತಾರಲ್ಲ ಆ ಕಡೆಯಿಂದ ಹೋಗಬೇಕಂತೆ. ಅದು ದಾರಿ ಬಂದು ಅದೇ ಇರೋದು. ಫ್ರೆಂಡ್ಸ್, ಈಗಾಗಲೇ ಎಷ್ಟು ಕಾರ್ ಬಂದಿದೆ ಆಲ್ರೆಡಿ. ಇಲ್ಲಿ ಕಾರ್ ನೋಡ್ತಿದ್ದೇನೆ ಭಯ ಆಗ್ತಾ ಇದೆ, ಎಷ್ಟು ಜನ ಇದ್ದಾರೆ ಅಂತ ಇವಾಗ ಅನ್ನಿಸ್ತಾ ಇದೆ. ಒಳಗಡೆ ಸಿಕ್ಕಾಪಟ್ಟೆ ರಶ್ ಅನಿಸ್ತಿದೆ. ಹಬ್ಬ ಅಂದ್ಕೊಳ್ಳೋದು ಒಂದೇ ಒಂದು ತಪ್ಪು. ಬಟ್ ಹಬ್ಬದ ದಿವಸ ನಾವು ಹೇಗೆ ಹಬ್ಬ ಅಂತ ಯಾರೂ ಬರಲ್ಲ ಅಂತ ಬರ್ತೀವೋ ಅದೇ ಥರ ಎಲ್ಲರೂ ಅದೇ ಥರ ಬಂದಿದ್ದಾರೆ ಅಂತ ಅಂದ್ಕೊಳ್ಬೇಕು. ಇಷ್ಟು ರಶ್ ಇದೆ ಅಂತ ನಾನಂತೂ ಖಂಡಿತವಾಗ್ಲೂ ಗೊತ್ತೇ ಆಗಿರಲಿಲ್ಲ. ಈಗ ನಾವೆಲ್ಲರೂ ಈ ಕಾರಿಂದ ಇಳ್ಕೊಂಡು ಎಲ್ಲರೂ ಚೆಕ್ಕಿಂಗ್ ಹೋಗ್ತಾಯಿದ್ದೀವಿ. ಅಂದರೆ ಇಲ್ಲಿ ಫಸ್ಟು ಕಾರ್ ಚೆಕ್ಕಿಂಗು ಮತ್ತು ಎಲ್ಲ ಬ್ಯಾಗ್ಸ್ ಚೆಕ್ಕಿಂಗು ಆಗುತ್ತೆ. ದೊಡ್ಡ ತಿರುಪತಿಯಲ್ಲಿ ಇದೊಂದು ರೂಲ್ಸ್ ಇದೆ ಆ್ಯಕ್ಚುಲಿ. ಕೆಳಗಡೆ ಎಂಟ್ರೆನ್ಸಲ್ಲೇ ಇದೆಲ್ಲ ಚೆಕ್ಕಿಂಗ್ ಆಗುತ್ತೆ. ಕಾರೇ ಎಲ್ಲ ಏನೇ ಅಂದರೆ ಬಸ್ ಕೂಡ ಬರುತ್ತೆ. ಆ ಬಸ್ ಕೂಡ ಬಂದರೂ ಅದರಲ್ಲಿರೋರೆಲ್ಲರನ್ನೂ ಇಳಿಸಿ ಚೆಕ್ಕಿಂಗ್ ಮಾಡಿ ಕಳಿಸ್ಕೊಡ್ತಾರೆ. ಇದೊಂದು ಇಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ರೂಲ್ಸ್ ಇದೆ ನೋಡಿ. ಆಲ್ರೆಡಿ ಎಲ್ಲ ಚೆಕ್ಕಿಂಗ್ ಮಾಡ್ತಿರೋದೆಲ್ಲ ವಿಡಿಯೋ ಮಾಡಿದ್ದೀನಿ. ಹೊಸಬ್ರಿಗೆ ಅಂದರೆ ಗೊತ್ತಿರಲ್ಲ, ಬಟ್ ಹಳಬ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ, ಯಾಕಂದರೆ ಹೋಗಿ ಬಂದಿರ್ತೀರಲ್ಲ, ಹಾಗಾಗಿ ಗೊತ್ತಿರ್ತೀರ. ನೋಡಿ ಜನ ಸಿಕ್ಕಾಪಟ್ಟೆ ರಶ್ ಇದೆ, ಫುಲ್ ಜನ ಇದ್ದಾರೆ. ಆಲ್ರೆಡಿ ನಾವಿಲ್ಲಿ ರೀಚ್ ಆಗಿದೆ 8:15 ರೀಚ್ ಆಗಿದ್ದೀವಿ. 8:15 ಇಷ್ಟು ಜನ ಇದ್ದಾರೆ. ಇನ್ನು ಇದಕ್ಕೆ ಮುಂಚೆ ಎಷ್ಟು ಜನ ಹೋಗಿದ್ದಾರೋ ಗೊತ್ತಿಲ್ಲ. ಆಲ್ರೆಡಿ ಹೇಗೋ ಬಂದಿದ್ದೀವಿ. ದರ್ಶನ ಹೇಗಾದರೂ ಮುಗಿಸ್ಕೊಂಡು ಹೋಗಲೇಬೇಕು. ಎಲ್ಲ ಫೋಟೋಸ್ ತೆಗೆಸ್ಕೊಳ್ತಾ ಇದ್ದಾರೆ ನೋಡಿ. ಇದೇ ದೊಡ್ಡ ತಿರುಪತಿಯ ದೇವಸ್ಥಾನ. ಅಂದರೆ ಇಲ್ಲಿಂದ ಒಂದು ಇದ್ರದ್ದು ಕಾಣಿಸುತ್ತೆ ದೇವಸ್ಥಾನ, ಟೆಂಪಲ್ಲು. 7 ಬಾಗಿಲಲ್ಲಿ ಇದು ಒಂದು ಬಾಗಿಲದು ದೇವಸ್ಥಾನ ಕಾಣಿಸುತ್ತೆ. ಕಿತ್ತ ವಿಡಿಯೋ ಮಾಡಬೇಕು ಅಂತ ಹೇಳಿದ್ಲು, ಹಾಗಾಗಿ ವಿಡಿಯೋ ಮಾಡ್ತಿದ್ದೆ. ಅಷ್ಟೊತ್ತಲ್ಲೇ ನಮ್ಮಪ್ಪ ಬೈತಾ ಇದ್ರು, ಹಾಗಾಗಿ ವಿಡಿಯೋ ಸ್ಟಾಪ್ ಮಾಡಿಬಿಟ್ಟು ಬೇಗ ಹೊರಟ್ರೆ, ಇಲ್ಲಾಂದರೆ ವಿಡಿಯೋ ಅಲ್ಲೇ ಕಂಪ್ಲೀಟ್ ಆಗ್ತಾಯಿತ್ತು. ಬಟ್ ಅದನ್ನು ಬಿಡಲಿಲ್ಲ ಅವಳು. ಕಾರಲ್ಲಾದರೂ ಮಾಡೋಣ ಅಂತೇಳಿ ಮಾಡ್ತಿದ್ದಳು. ನಮ್ಮ ಲಿಖಿತ ಹೇಳಿರೋದು ಎಲ್ರಿಗೂ ಎಷ್ಟು ಜನಕ್ಕೆ ಇಷ್ಟ ಆಯಿತು ಕಮೆಂಟ್ ಮಾಡಿ, ಯಾಕಂದರೆ ಅವಳು ಅದನ್ನು ಖುಷಿ ಆಗ್ತಾಳೆ. ಈಗ ಬೆಟ್ಟ ಹತ್ತುತ್ತಾ ಇದ್ದೀವಿ ನೋಡಿ. ಬೆಟ್ಟದ ಇದು ವಿಡಿಯೋ ಮಾಡ್ತಾ ಇರೋದು. ಹೇಗಿದೆ, ಸೂಪರಾಗಿದೆ. ಆ್ಯಕ್ಚುಲಿ ಇದು ಚಾಮುಂಡೇಶ್ವರಿ ಬೆಟ್ಟ ಹೇಗಿದೆಯೋ ಸೇಮ್ ಅದೇ ಥರನೇ ಬರುತ್ತೆ. ಇದು ಬಂದು 18 ಕಿಲೋಮೀಟ್ರ್ ಇರುತ್ತೆ ಬೆಟ್ಟ. ಪೂರ್ತಿ ಒಂದು ಸೈಡ್ ಮಾತ್ರ ಇರುತ್ತೆ. ಎಲ್ಲರೂ ಒಂದು ಮಾತು ಹೇಳ್ತಾರೆ, ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕಂದ್ರೆ ತುಂಬ ಪುಣ್ಯ ಮಾಡಿರ್ಬೇಕಂತ, ಇಲ್ಲ ಅಲ್ಲಿರೋ ದೇವರೇ ಕರೆಸ್ಕೊಳ್ಬೇಕು ಅಂತ. ನಾವು ಪುಣ್ಯ ಮಾಡಿದ್ದೀವೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಆದರೆ ಇವತ್ತಿನ ದಿವಸ ವೆಂಕಟೇಶ್ವರ ನಮ್ಮನ್ನು ಕರೆಸ್ಕೊಂಡಿದ್ದಾರೆ. ಯಾಕಂದರೆ ಸಡನ್ನಾಗಿ ಈ ಟ್ರಿಪ್ಪು ಡಿಸೈಡ್ ಮಾಡಿದ್ದು.
ಹಾಗಾಗಿ ಸಡನ್ನಾಗಿ ಫಿಕ್ಸ್ ಆಗಿದೆ. ಒಂದೇ ದಿವಸದಲ್ಲಿ ಹೋಗಿ ಬರ್ತಾ ಇದ್ದೀವಿ. ಬೆಳಿಗ್ಗೆ ಹೋಗಿ ಇವಾಗ ಮತ್ತೆ ನೈಟ್ ಸಂಜೆ ರಿಟರ್ನ್ ಆಗಬೇಕು ಅಂತ ಆಲ್ಮೋಸ್ಟ್ ಬೆಳಿಗ್ಗೆನೇ ಹೊರಟಿರೋದು. ನೀವು ಈ ತಿರುಮಲ ಬೆಟ್ಟದ ಮೇಲೆ ಯಾವುದೇ ಕಡೆ ಗುಡ್ಡಗಳನ್ನ ನೋಡಿ, ಅಲ್ಲಿ ವೆಂಕಟೇಶ್ವರದ ಆಕಾರಗಳು ಕಾಣಿಸ್ತಾ ಇರುತ್ತೆ. ಅಂದರೆ ಅದು ಸಡನ್ನಾಗಿ ಗೊತ್ತಾಗಲ್ಲ, ಬಟ್ ಅಬ್ಸರ್ವ್ ಮಾಡಿ, ಬೆಟ್ಟದ ಗುಡ್ಡಗಳಲ್ಲೇ ಎಲ್ಲ ಯಾವುದಾದ್ರೂ ಒಂದೊಂದು ಕಡೆ ಆದರೂ ನೀವು ನೋಡಿದಾಗ ಒಂದೊಂದು ವೆಂಕಟೇಶ್ವರದ ಆಕಾರಗಳು ಕಾಣಿಸ್ತಾ ಇದೆ. ನೋಡಿ, ನಾವು ಆಲ್ರೆಡಿ ಬಂದಾಯಿತು. ಅಂದರೆ ಟೆಂಪಲ್ ಒಳಗಡೆ ಎಂಟ್ರಿ ಕೊಟ್ಟಾಯಿತು. ಇಲ್ಲಿ ಮೇಯ್ನು ಒಳಗಡೆ ಬರೋ ಟೈಮಿಂಗು ಮತ್ತು ಹೋಗೋ ಟೈಮಿಂಗ್ನ ಚೆಕಿಂಗ್ ಮಾಡ್ತಾರೆ ಅಂತ ಹೇಳ್ತಾರೆ. ಈಗ ದೇವಸ್ಥಾನ ಹತ್ರನೇ ಬಂದಾಯಿತು. ನಾವು 10 ಗಂಟೆ ಆಯಿತು ನಾವು ಇಲ್ಲಿಗೆ ಬರೋ ಅಷ್ಟರಲ್ಲಿ. 8:30 ಅಲ್ಲಿ ಬಿಟ್ಟಿದ್ದಕ್ಕೆ ಈಗ 10 ಗಂಟೆಗೆ ಇಲ್ಲಿ ಬಂದು ಸೇರಿದ್ದೀವಿ. ಇಲ್ಲಿ ನಾನು ದೊಡ್ಡ ಮಿಸ್ಟೇಕ್ ಮಾಡಿದ್ದಂದರೆ ನನ್ನ ಫೋನ್ನ ಕಾರಲ್ಲೇ ಇಟ್ಬಿಟ್ಟೆ. ಕಾರಲ್ಲಿ ಅಂದರೆ ಬಂದಿದ ತಕ್ಷಣ ಲೇಟ್ ಆಗಿಬಿಡುತ್ತೆ, ಅಲ್ಲಿ ಕೊಡೋದು ಬೇಡ ಇಲ್ಲಿ ಕೊಡೋದು ಬೇಡ ಅಂತ ನಮ್ಮ ತಂದೆ ಬೇಡ ಅಂತೇಳಿ ಹಾಗೆ ಕರ್ಕೊಂಡು ಬಂದುಬಿಟ್ರು. ಬಟ್ ಅವತ್ತು ನೋಡಿ ಆಲ್ರೆಡಿ ನಾನು ರಿಟರ್ನ್ ವೀಡಿಯೋ ಮಾಡ್ತಾಯಿದ್ದೀನಿ, ಯಾಕಂದರೆ ನನಗೆ ಅಲ್ಲಿ ಸೆಂಟ್ರಲ್ಲಿ ವೀಡಿಯೋ ತೆಗಿಯೋಕ್ಕೆ ಆಪ್ಷನೇ ಇಲ್ಲ. ಯಾಕಂದರೆ ಕಾರಲ್ಲಿ ಫೋನ್ ಇಟ್ಬಿಟ್ಟು ನಾನು ಏನಂತ ವೀಡಿಯೋ ಮಾಡಲಿ, ತೊಗೊಂಡೋಗೋಕ್ಕಂತೂ ಆಗಲೇ ಇಲ್ಲ. ನನಗೆ ಸಿಕ್ಕಾಬಟ್ಟೆ ಬೇಜಾರಾಯಿತು. ಕಡೆಗೆ ಏನು ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ನಾವೊಂದು 12 ಅವರು ಇದರಲ್ಲೇ ಹಾಕಿದ್ರು, ಅಂದರೆ ರೂಮಲ್ಲಿ. ಅಲ್ಲೇ 12 ಅವರು ಅಲ್ಲೇ ಕೂತಿದ್ರಿ, ಊಟ ಅಲ್ಲೇ ಕೊಟ್ಟಿದ್ರು. ಅದ್ರದ್ದು ಯಾವುದು ನಾನು ವೀಡಿಯೋ ಮಾಡೋಕ್ಕೆ ಆಪ್ಷನ್ನೇ ಇಲ್ಲ. ಈಗ ರಿಟರ್ನು ಬೆಟ್ಟದಿಂದ ಇಳಿತಾ ಇದ್ದೀವಿ. ಯಾಕಂದರೆ ಆಲ್ಮೋಸ್ಟು ಇಲ್ಲಿ 11 o'clock ಲಾಸ್ಟ್ ಅಂತೆ. ನಾವು ವಿತ್ತಿನ್ 5 ನಿಮಿಷ ಇತ್ತಷ್ಟೇ, ಅಷ್ಟೊತ್ತಿಗೆ ನಾವು ದಾಟ್ಬಿಟ್ರಿ ಆ ಗೇಟ್ನ. ಈಗ ಲಾಸ್ಟು ನಮ್ಮದೇ, ಹಾಗಾಗಿ ನಿಧಾನಕ್ಕೆ ಇನ್ನು ಹೋಗ್ಬೋದು. ಇದೆಲ್ಲ ನಾನು ವಿಡಿಯೋ ಮಾಡ್ತಾ ಇರೋದು ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ. ಎಲ್ಲ ನಡ್ಕೊಂಡು ಹೋಗ್ತಾರಲ್ವ, ಅಂದರೆ ಯಾರು ಪಾದಯಾತ್ರೆ ಮಾಡ್ತಾರೆ ಅಂಥವ್ರು ನೋಡಿ. ಆಲ್ಮೋಸ್ಟ್ ಇವಾಗಲೇ ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ. ನಾಳೆಗೆ ಇನ್ನೂ ಎಷ್ಟು ರಶ್ ಆಗುತ್ತೋ ಗೊತ್ತಿಲ್ಲ. ತುಂಬ ಜನ ಬರ್ತಾನೆ ಇದ್ದಾರೆ. ನಾವು ರಜಾ ಅಂದ್ಕೊಳ್ತೀವಿ ಅಷ್ಟೇ, ಬಟ್ ಆದರೆ ಜನಗಳು ನೋಡಿ ತುಂಬ ಜನ ಬರ್ತಾ ಇದ್ದಾರೆ. ಇವಾಗಲೇ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ಬೆಳಿಗ್ಗೆ ಹೊತ್ತು ಬಿಸಿಲು ತುಂಬ ಆಗುತ್ತೆ, ಹೆವಿ ಬಿಸಿಲು, ಅದ್ರಲ್ಲಿ ನಡೆಯೋಕ್ಕಾಗಲ್ಲ ಅಂತ ನೈಟಲ್ಲೇ ತುಂಬ ಜನ ನಡೀತಾರೆ. ಮತ್ತು ಬೆಳಗ್ಗೆ ದರ್ಶನಕ್ಕೆ ಮೇಯ್ನು ಎಲ್ಲ ಕಾಯ್ತಾರೆ. ಬೆಳಿಗ್ಗೆ ಫಸ್ಟ್ ದರ್ಶನಕ್ಕೆ ಕ್ಯೂ ಬಿಡ್ತಾರಲ್ವ, ಆವಾಗ ಹೋಗೋದಕ್ಕೆ ಎಲ್ಲರೂ ಈಗಲಿಂದನೇ. ಬಟ್ ರಾತ್ರಿ ಹೊತ್ತು ನಡ್ಕೊಂಡು ಹೋಗೋರು ತುಂಬ ಹುಷಾರಾಗಿ ಹೋಗಬೇಕು ಅಂತ ಹೇಳ್ತಾರೆ. ಯಾಕಂದರೆ ಆಲ್ಮೋಸ್ಟು ಪ್ರಾಣಿಗಳೆಲ್ಲ ಓಡಾಡುತ್ತೆ ಅಂತ. ಮುಂಚೆ ಆದರೂ ನೈಟೆಲ್ಲ ಬಿಡೋರು, ಈಗ ನೈಟು ಕಾರಿಗೂ 11 o'clock ಲಾಸ್ಟು ಅಂತ ಇದು ಮಾಡಿಬಿಟ್ಟಿದ್ದಾರೆ. ನೋಡಿ ಜನ ಎಲ್ಲ ಓಡಾಡ್ತಿದ್ದಾರೆ. ಇದು ಬಂದು ತಿರುಪತಿ, ಇದು ಪೂರ್ತಿ ಇದು ಕಾಣಿಸ್ತಿದೆ ಸಿಟಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಇಲ್ಲಿಗೆ ಫೈನಲ್ ತಿರುಪತಿಯ ಎಂಟ್ರಿಯ ಎಲ್ಲ ಮುಗೀತು. ಗರುಡಗೆ ಒಂದು ನಮಸ್ಕಾರ ಹಾಕಿ ದೊಡ್ಡ ತಿರುಪತಿಗೆ ಗೋವಿಂದ ಗೋವಿಂದ ಅಂತ ಹೇಳಿ ಅಲ್ಲಿಂದ ಹೊರಟ್ರಿ. ಇನ್ನು ನೈಟ್ ಆಲ್ರೆಡಿ ಆಲ್ಮೋಸ್ಟ್ 11 ಗಂಟೆ ಆಗಿದೆ. 11 ಕೆಳಗಡೆಗೆ ಬರೋಷ್ಟಲ್ಲಿ 11:30. ಹೊಟ್ಟೆ ಹಸಿತಾ ಇತ್ತು ಅಂತ ಅಲ್ಲೇ. ಬಟ್ ಬೆಟ್ಟದಿಂದ ಕೆಳಗಡೆ ಬಂದರೆ ನಿಮಗೆ ಈ ಹೋಟ್ಲು ಸಿಗುತ್ತೆ. ತುಂಬ ಟೇಸ್ಟಿಯಾಗಿದೆ, ತುಂಬ ಚೆನ್ನಾಗಿದೆ ಹೇಳಬೇಕು ಅಂದರೆ. ಬೇರೆ ಕಡೆ ಎಲ್ಲ ನೋಡಿದ್ರಿ, ಬಟ್ ಎಲ್ಲೂ ಸರಿಯಾಗಿಲ್ಲ, ಚೆನ್ನಾಗಿಲ್ಲ ಅನಿಸ್ತು. ಮತ್ತು ಲೇಟ್ ಬೇರೆ ಆಗ್ತಾಯಿತ್ತು. ಬಟ್ ಕೆಳಗಡೆ ಇಲ್ಲಿ ಬಂದಿದ ತಕ್ಷಣ ಈ ಹೋಟೆಲಲ್ಲಿ ಬಂದ್ರಿ, ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ. ಬಟ್ ಯಾರಿಗಾದರೂ ಹೆಲ್ಪ್ ಆಗುತ್ತೆ ನೋಡ್ಕೊಳ್ಳಿ, ನೇಮ್ ಹಾಕಿದ್ದೀನಿ. ಕೆಳಗಡೆ ಅಂದರೆ ಬೆಟ್ಟದಿಂದ ಕೆಳಗಡೆ ಪೂರ್ತಿ ಡೌನಿಗೆ ಬಂದಮೇಲೆ ಸಿಗುತ್ತೆ. ಆಲ್ಮೋಸ್ಟು ಅಲ್ಲಿಂದ ಬಿಟ್ಟಾದಮೇಲೆ ನಾರ್ಮಲ್ಲು ಗೊತ್ತಿರೋ ಹಂಗೆ ಟೋಲು ಅಲ್ಲಿಂದ ಸ್ಟಾರ್ಟು. 1 ಟೋಲ್ ಮುಗೀತು. ಅಲ್ಲಿಂದ ಕಂಟಿನ್ಯೂ ಇನ್ನು ನಾವು ಮನೆಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಮನೆಗೆ ಹೋಗೋಗು ನೈಟ್ ಟ್ರಾವೆಲ್ ಆ್ಯಕ್ಚುಲಿ. ಆಲ್ರೆಡಿ ಎಷ್ಟು 12:30 ಆಗಿತ್ತು ನಾವು ಊಟ ಎಲ್ಲ ಮುಗಿಸಿ ಹೊರಡೋ ಅಷ್ಟರಲ್ಲಿ. ಹಾಗಾಗಿ ನೈಟ್ ಟ್ರಾವೆಲ್ಲೇ ನಿಧಾನಕ್ಕೆ ಓಡಿಸ್ತಾಯಿದ್ರು. ನೈಟ್ ಟ್ರಾವೆಲು ತುಂಬ ಕಷ್ಟ ಇದೆ. ಯಾಕಂದರೆ ನೈಟಲ್ಲಿ ಸಿಕ್ಕಾಬಟ್ಟೆ ಆಕ್ಸಿಡೆಂಟ್ ಆಗೋದು ಎಲ್ಲ ನೋಡಿದ್ದೀವಿ, ಕೇಳಿದ್ದೀವಿ. ಹಾಗಾಗಿ ಹುಷಾರಾಗಿ ನಿಧಾನಕ್ಕೆ ಹೋಗ್ತಾಯಿದ್ದೀವಿ. ನೈಟ್ ಟ್ರಾವೆಲ್ ಮಾಡುವಾಗ ಸಾಂಗ್ ಕೇಳೋದು ಅಂದರೆ ನಂಗೆ ಸಿಕ್ಕಾಬಟ್ಟೆ ಇಷ್ಟ. ಅದರಲ್ಲಿ ಕನ್ನಡ ಹಾಡು ಅಂದರೆ ನಮ್ಗೆ ಇನ್ನೂ ಇಷ್ಟ. ಕೇಳ್ತಾ ಹೋಗ್ತಾಯಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇದೆಲ್ಲ ಮುಗಿಸ್ಕೊಂತ ಮುಂದೆಗೆ ಹೋಗ್ತಾ ಇದ್ದಂಗೆ ಆಲ್ಮೋಸ್ಟು ರೀಚ್ ಆಗ್ತಾಯಿದೆ. ಎಷ್ಟು 4 o'clock ನೋಡಿ. 4 ಗಂಟೆಗೆ ಈ ಥರ ಆಗಿಬಿಟ್ಟಿದೆ. ಈ ಥರ ಆದಾಗ ಎಷ್ಟು ಕಷ್ಟ ಆಗ್ತಿದೆ ಅಂದರೆ ಗಾಡಿ ಓಡ್ಸೋಕ್ಕಲ್ಲ, ನಮ್ಗೆ ನೋಡೋದಕ್ಕೆ ಇಷ್ಟು ಕಷ್ಟ. ಇನ್ನು ಗಾಡಿ ಓಡಿಸೋರಿಗೆ ಎಷ್ಟು ಕಷ್ಟ ನೋಡಿ. ಆಲ್ಮೋಸ್ಟು 20 ಓಡಿಸ್ತಾ ಇದ್ದಾರೆ. 20 ಸ್ಪೀಡಲ್ಲಿ ಓಡ್ತಾ ಇದೆ ಗಾಡಿ. ಏನೇನು ಕಾಣಿಸ್ತಾ ಇಲ್ಲ, ಮುಂದೆ ಏನೇನು ಕಾಣಿಸ್ತಾ ಇಲ್ಲ. ಒಂದು ಲಾರಿ, ಗಾಡಿ, ಒಂದು 2 wheeler, ಮನುಷ್ಯ ಇದ್ರೂ ಗೊತ್ತಾಗಲ್ಲ, ಅಷ್ಟು ಮೋಡ ಇದಾಗಿಬಿಟ್ಟಿದೆ. ಬರೀ 4 o'clockಲ್ಲೇ ನಾವು ಆಲ್ಮೋಸ್ಟ್ 6 o'clock ಆ ಥರ ಆಗುತ್ತೆ ಅಂದ್ರಿ. ಬಟ್ ಅದನ್ನು ದಾಟ್ಕೊಂಡು ಮುಂದೆ ನಿಧಾನಕ್ಕೆ ಅದೇ ಹಾಗೆ ಬಂದ್ರಿ.
ಬಂದು ಬ್ಯಾಂಗ್ಳೂರಿಗೆ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಈಗ ಬ್ಯಾಂಗ್ಳೂರಿಂದ. ಕೆ ಆರ್ ಪುರಮ್ಗೆ ಬರೋಷ್ಟರಲ್ಲಿ 5:15 ಆಗೋಯ್ತು. ಆಲ್ಮೋಸ್ಟ್ ನೀವು ನೋಡ್ತಿದ್ದೀರ ಎಷ್ಟೋ ಜನ ಹೂವು ತೊಗೊಳ್ತಿದ್ದಾರೆ. ನಾವು ಮನೆಗೆ ರೀಚ್ ಆಗೋಷ್ಟರಲ್ಲಿ 7:15 ಆಯಿತು. ನನ್ನ ವಿಡಿಯೋ ಪೂರ್ತಿ ಈ ಒನ್ ಡೇ ಜರ್ನಿಯಲ್ಲಿ ಯಾರೆಲ್ಲ ನೋಡಿ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದ್ದೀರಲ್ಲ ಎಲ್ಲರಿಗೂ ಧನ್ಯವಾದಗಳು. ಇದೇ ಥರ ಹೆಚ್ಚಿನ ವಿಡಿಯೋ ಇನ್ನೂ ಹಾಕ್ತಾ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.